ಬಿಡದಿಯಲ್ಲಿ ತೀವ್ರಗೊಂಡಿದೆ ಅನ್ನದಾತರ ಆಕ್ರೋಶ. ಎರಡು ವರ್ಗಗಳು ಕ್ರಿಯೇಟ್ ಆಗಿದೆ. ಬೈರಮಂಗಲದಲ್ಲಿ ಭಾರಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ನಿಯೋಜನೆ ಮಾಡಲಾಗಿದೆ. ಎಲ್ಲಿ ನೋಡಿದ್ರೂ ಪೊಲೀಸ್ ಪಡೆ ಇದೆ. ಹೆಜ್ಜೆ ಹೆಜ್ಜೆಗೂ ಬಿಗಿ ಭದ್ರತೆ. 15ಕ್ಕೂ ಹೆಚ್ಚು ಕೆಎಸ್ಆರ್ಪಿ ತುಕಡಿಗಳ ವಾಹನಗಳನ್ನು ನಿಯೋಜನೆ ಮಾಡಲಾಗಿದೆ. ಯಾವುದೇ ಸಣ್ಣ ಗಲಾಟೆ ಆಗದಂತೆ ಪೊಲೀಸರು ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ. ಕೇಂದ್ರ ಸಚಿವ ಎಚ್ಡಿಕೆ ಹಾಗೂ ಸಿಎಂ ಡಿಕೆಶಿ ನಡುವಿನ ಕಾಳಗ. ತೀವ್ರವಾದಂತಹ ವಿರೋಧ ವ್ಯಕ್ತವಾಗ್ತಾ ಇದೆ. ಒಂದ್ ಕಡೆನಲ್ಲಿ ಟೌನ್ಶಿಪ್ ಪರ, ಒಂದ್ ಕಡೆನಲ್ಲಿ ಟೌನ್ಶಿಪ್ ವಿರೋಧ, ಒಂದ್ ಕಡೆನಲ್ಲಿ ಎರಡು ವರ್ಗಗಳು ಇರೋದ್ರಿಂದ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗಬಾರದು ಅನ್ನುವ ನಿಟ್ಟಿನಲ್ಲಿ ಅಲ್ಲಿ ಪೊಲೀಸ್ ನಿಯೋಜನೆಯನ್ನ ಕೂಡ ಮಾಡಲಾಗಿದೆ. ಒಂದ್ ಕಡೆನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಹಾಗೆ ಡಿ.ಕೆ. ಶಿವಕುಮಾರ್ ಅವರ ಕಾಳಗಕ್ಕೆ ವೇದಿಕೆ ಕೂಡ ಸಜ್ಜಾಗಿದೆ. ಎರಡು ಆಸನಗಳನ್ನು ಕೂಡ ಹಾಕಿದ್ದಾರೆ. ಮುಖಾಮುಖಿ ಚರ್ಚೆಗೆ ಡಿ.ಕೆ.ಶಿ ಹಾಗೂ ಎಚ್.ಡಿ.ಕೆಗೆ ಪ್ರತ್ಯೇಕವಾದಂತಹ ಆಸನಗಳನ್ನು ಹಾಕಿ ಅಲ್ಲಿ ಅವರ ಹೆಸರುಗಳನ್ನ ಕೂಡ ಹಾಕಿರುವಂತದ್ದು. ಉದ್ಯೋಗ ಕೊಡಿ, ಇದನ್ನೇ ನೆಪ ಇಟ್ಬಿಟ್ಟು ಅಲ್ಲಿ ರೈತರು ವಿರೋಧ ಮಾಡಿದ್ರು ಅದನ್ನ ಇಲ್ಲ ಅಂದ್ಬಿಟ್ಟು 2 ವರ್ಷ ಕಾಲ ಕಳೆದ್ಬಿಟ್ಟಿರ. ತಗೊಬನ್ನಿ ಸ್ವಾಮಿ ಕೈಗಾರಿಕೆಗಳನ್ನ, ಜನಪರ ಕೆಲಸಗಳನ್ನ ಮಾಡಿ. ಯಾಕೆ ರಾಜಕೀಯ ಅಡ್ಡ ಪಡ್ತಾ ಇದ್ದೀರಾ? ಯಾಕೆ ನಮ್ಮನ್ನ ಸಾಯಿಸ್ತಾ ಇದ್ದೀರಾ? ಅವತ್ತು ನಿಜವಾದ ಯಾರೇ ಹೇಳಿದ್ರು ಮರಣ ಶಾಸನ ಅಂತ, ಅವತ್ತೆಲ್ಲ ಸ್ವಾಮಿ ಬರ್ದಿದ್ದು, ಇವತ್ತೆಲ್ಲ ಬರ್ದಿದ್ದು 2006 ಅಲ್ಲಿ ಮರಣ ಶಾಸನ ಬರ್ದಿದ್ದು. ಅವತ್ತು ಬರ್ದಿದ್ದು ನಮಗೆ ಮರಣ ಶಾಸನ. ಇನ್ನೊಬ್ರು ಹೇಳ್ತಾರೆ ಬರೀ ಸೈಟ್ ಮಾಡ್ತಾರೆ ಅಂತ. ಯಾರು ಹೇಳಿರೋ ನಿಮ್ಗೆ? ನೀವು ನಿಮ್ ಕನಸಿನ ಕೂಸು 5 ಟೌನ್ಶಿಪ್ ಆಗ್ಬೇಕು ಅಂತ ಇತ್ತು ತಾನೆ. 5 ಟೌನ್ಶಿಪ್ ಅಲ್ಲಿ ಒಂದೊಂದು ಬೆಳವಣಿಗೆ ನೋಡಿ ಇನ್ನೊಂದು ಮಾಡಕ್ಕೆ ಅನುವು ಮಾಡಿಕೊಡಿ. ಯಾವುದೇ ಕಾರ್ಯಕ್ರಮದಲ್ಲಿ ಎಲ್ಲೇ ಹೋದ್ರು ರೈತರು ಸ್ಯಾಕ್ರಿಫೈಸ್ ಮಾಡದೆ, ರೈತರು ಜಮೀನು ಕೊಡದೆ ಯಾವ ಕಾರ್ಯಕ್ರಮ ಆಗಿದೆ ತೋರಿಸಿ, ಯಾವ ಒಳ್ಳೆ ಯೋಜನೆ ಆಗಿದೆ ತೋರಿಸಿ. ನಮ್ ಕರ್ಮ ಸ್ವಾಮಿ, ನಾವೇ ಬೋರ್ಡ್ ಹಾಕೊಂಡು ನಾವೇ ಭೂಮಿ ಕೊಡೋ ತರ ಮಾಡ್ಬಿಟ್ರಿ ನೀವು. ಎಲ್ಲಿದ್ದೀವಿ ಬೋರ್ಡು? ಭೂಮಿ ಕೊಡ್ತೀವಿ ಬನ್ನಿ ಅಂತ ಬೋರ್ಡ್ ಎಲ್ಲ ಹಾಕಿದ್ರು. ಆ ಪರಿಸ್ಥಿತಿಗೆ ತಂದಿದ್ದು ನೀವು. ನಾವು ಬೋರ್ಡ್ ಹಾಕೊಂಡು ಭೂಮಿ ಕೊಡ್ತೀವಿ ಅಂತ ರೈತರನ್ನ ಬೀದಿಗಿಳಿಸಿದ್ದು ನೀವು ಸ್ವಾಮಿ, ನೀವು. ನಾವು ನಿಮ್ಮನ್ನ ಕೇಳಿದ್ವಾ? 2006 ಅಲ್ಲಿ ಬಂದ್ ಮಾಡಿ ರೆಡ್ ಝೋನ್ ಮಾಡ್ಬಿಡಿ ನಾವು ಬದುಕೋತೀವಿ ಅಂತ ನಿಮ್ಮನ್ನ ಕೇಳಿದ್ವಾ? ಈ ಸರ್ಕಾರದ ಹತ್ರ ನಾವು ಹೋಗಿ ಈ ಬೋರ್ಡ್ ಹಾಕೊಂಡು ಕೇಳೋ ಪರಿಸ್ಥಿತಿಗೆ ತಂದವ್ರು ಯಾರು? ಕುಮಾರಸ್ವಾಮಿ ಅವರೇ, ಯಾರು ಮಾಡಿದಿರಿ ನೀವು? ಎಸ್ ನೋಡಿ, ಈಗ ತಾನೇ ಮಾತನಾಡಿರುವಂತಹ ಮಹಿಳೆ ನಾವು ಭೂಮಿಯನ್ನ ಕೊಡ್ತೀವಿ ಅಂತ ಹೇಳ್ತಾ ಇರುವಂತಹ ವರ್ಗದಲ್ಲಿ ಇರುವಂತಹ ಮಹಿಳೆ. ಯಾಕಂತಂದ್ರೆ 2006ರಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಬಿಡದಿ ಟೌನ್ಶಿಪ್ ಅನ್ನ ಕೈಗೆತ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಭೂಮಿಯನ್ನ ಕೊಡಿ ಅಂತ ಕೇಳ್ತಾರೆ. ಆಗ ಕಾಂಗ್ರೆಸ್ ಕೂಡ ಅದನ್ನ ವಿರೋಧ ಮಾಡಿರುತ್ತೆ. ಆದ್ರೆ ಇದೀಗ ಕಾಂಗ್ರೆಸ್ ಕೇಳ್ತಾ ಇದೆ, ಅದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಅಥವಾ JDS ಪಕ್ಷ ಏನಿದೆ ಅದು ವಿರೋಧವನ್ನ ಮಾಡ್ತಾ ಇರುವಂತದ್ದು. ಹಾಗಾಗಿ ಇದನ್ನ ಯಾರು ಮಾಡಿದ್ದು? ನೀವೇ ಮಾಡಿದ್ದು. ನಾವು ಭೂಮಿಯನ್ನ ಕೊಡ್ತೀವಿ ಅಂತ ಬೋರ್ಡ್ ಹಾಕಿದ್ದೀವಿ ಅಂದ್ರೆ ಅದಕ್ಕೆ ನೇರ ಹೊಣೆ ನೀವು. ನಮ್ಗೆ ಈ ಪರಿಸ್ಥಿತಿಯನ್ನ ತಂದ್ಕೊಟ್ಟಿದ್ದೆ ನೀವು ಅಂತ. ಭೂಮಿಯನ್ನ ಕೊಡ್ತೀವಿ ಅಂತ ಹೇಳ್ತಿದ್ದಾರಲ್ಲ ಆ ವರ್ಗದವ್ರು ಹೇಳ್ತಾ ಇರುವಂಥದ್ದು. ನಾವ್ ಯಾವ ದುಡ್ಡು ಇಸ್ಕೊಂಡು ಬಂದಿಲ್ಲ, ಏನನ್ನ ಇಸ್ಕೊಂಡು ಬಂದಿಲ್ಲ, ನಮಗ್ ಸಾಕಾಗಿದೆ ಕಷ್ಟಪಟ್ಟು, ನಾವಿನ್ಮೇಲೆ ಚೆನ್ನಾಗಿರ್ಬೇಕು ಅನ್ಕೊಳ್ತಿದೀವಿ ಅಂತ ಹೇಳ್ತಾ ಇರುವಂಥದ್ದು.